ಹಾವೇರಿಯಲ್ಲಿ ನದಿ ದಾಟೋಕೆ ಹೋಗಿ ಯುವಕರು ನೀರಲ್ಲಿ ಸಿಲುಕಿದಂಥ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ. ಹಾವೇರಿಯ ಕಳಸೂರಿನ ವರದಾ ನದಿಯಲ್ಲಿ ಈ ಘಟನೆ ನಡೆದಿರೋದು. ಭಾರೀ ಮಳೆ ಹಿನ್ನೆಲೆ ವರದಾ ನದಿ ತುಂಬಿ ಹರಿತಾ ಇದೆ. ನದಿಯ ನಡು ನೀರಿನಲ್ಲಿ ಯುವಕರು ಸಿಲುಕಿ ಪರದಾಡಿದ್ದಾರೆ. ಅದೃಷ್ಟವಶಾತ್ ಭಯದಲ್ಲೇ ಯುವಕರು ಬ್ರಿಡ್ಜನ್ನು ದಾಟಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಯುವಕರು ಕೊಚ್ಚಿ ಹೋಗ್ತಾ ಇದ್ರು. ಹುಚ್ಚು ಸಾಹಸವನ್ನು ಮತ್ತೊಂದು ಕಡೆ ಜನರು ಕೈಗೊಳ್ತಾ ಇರೋದು ನೋಡಿ. ಅಂಥ ಒಂದು ಸೇತುವೆಯಲ್ಲಿ, ಆ ಒಂದು ಮಾರ್ಗದಲ್ಲಿ ಏನೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಭಾರಿ ಗಾತ್ರದ ವಾಹನ ಕೂಡ ಸಂಚಾರ ಮಾಡೋಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಬರೀ ಕಾಲ್ನಡಿಗೆಯಲ್ಲೇ ರಸ್ತೆ ದಾಟ್ತೀವಿ, ಸೇತುವೆ ದಾಟ್ತೀವಿ ಅಂತ ಹೋದರೆ ನಿಜವಾಗ್ಲೂ ಅದು ಒಂದು ರೀತಿ ದುಸ್ಸಾಹಸ ಅಂತಲೇ ಹೇಳ್ಬೋದು. ಸ್ವಲ್ಪದರಲ್ಲೇ ಈ ಯುವಕರು ಬಚಾವಾಗಿದ್ದಾರೆ. ಅಪ್ಪಿತಪ್ಪಿ ಏನಾದರೂ ಒಂದು ಚಿಕ್ಕ ಎಡವಟ್ಟಾಗಿದ್ರೂ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ತಾ ಇದ್ರು ಯುವಕರು. ಆದರೆ ಭಯದಲ್ಲೇ ಹೇಗೋ ಅದು ರಸ್ತೆಯನ್ನು ದಾಟಿ, ಆ ಬ್ರಿಡ್ಜನ್ನು ದಾಟಿ ಯುವಕರು ಈಗ ಪಾರಾಗಿದ್ದಾರೆ. ಇದು ಹಾವೇರಿಯಲ್ಲಿ ಕಂಡುಬಂದಂಥ ದೃಶ್ಯ. ಈ ಥರದ ಒಂದು ಹುಚ್ಚಾಟವನ್ನು ನಾವು ಅನೇಕ ಭಾಗಗಳಲ್ಲಿ ಕಾಣಬಹುದು. ಎಸ್ಪೆಷಲಿ ಜಲಪಾತಗಳ ಬಳಿ ಪ್ರವಾಸಿಗರ ಹುಚ್ಚಾಟ ಮಿತಿ ಮೀರಿಬಿಟ್ಟಿರುತ್ತೆ. ಪ್ರಕೃತಿ ಸೌಂದರ್ಯ ಸವಿಬೇಕು, ಹೌದು, ಆದರೆ ಅದರ ಜೊತೆಗೆ ಪ್ರಾಣ ಕೂಡ ಮುಖ್ಯ ಅಲ್ವಾ? ಅದೇ ಒಂದು ಪರಿಸ್ಥಿತಿ ಇಲ್ಲಿನ ಯುವಕರಿಗೂ ಕೂಡ. ರಸ್ತೆ ದಾಟಬೇಕಿತ್ತು, ಸೇತುವೆ ದಾಟಬೇಕಿತ್ತು, ಓಕೆ. ಆದರೆ ಈ ರೀತಿಯಾಗಿ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಇಷ್ಟು ರಭಸದಲ್ಲಿ ಹರಿತಾ ಇರುವಂಥ ನೀರಿನಲ್ಲಿ ನಾವು ದಾಟಿ ಹೋಗ್ತೀವಿ ಅಂತಂದರೆ ಅದು ಒಂದು ರೀತಿ ತಲೆ ಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ಚೆಚ್ಕೊಳ್ಳುವಂಥ ಪರಿಸ್ಥಿತಿ. ಹಾಗೂ ಹೀಗೂ ಮಾಡಿ ಯುವಕರು ಆ ಸೇತುವೆಯನ್ನು ದಾಟಿಕೊಂಡು ಈಗ ಪಾರಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.